ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಮೇಷರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ನೋಡಿ, ಜುಲೈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಒಂದು ಬಂಪರ್ ಲಾಟ್ರಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಇಲ್ಲಿಯವರೆಗೂ ಸಾಡೆ ಸಾತಿಯಲ್ಲಿ ತುಂಬಾ ನೋವುಗಳನ್ನ ನೋಡ್ತಿದ್ದಂತಹ ಮೇಷರಾಶಿಯವರಿಗೆ ಸಾಕಷ್ಟು ನೋವು ಮತ್ತೆ ಹಣದ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ರು ಈ ಮೇಷರಾಶಿಯವರು. ಆದ್ರೆ ಈಗ ಅವರು ಖುಷಿಯನ್ನ ಪಡುವಂತಹ ಸಮಯ ಏಕೆ ಅಂತ ಅಂದ್ರೆ, ಗುರು ಚೇಂಜ್ ಆಗಿದ್ದಾನೆ. ಜೂನ್ 2ಕ್ಕೆ ಗುರು ಏನು ಬದಲಾವಣೆ ಆಗಿದಾನಲ್ಲ, ಆ ಗುರುವಿನ ವೀಕ್ಷಣೆ ನಿಮ್ಮ ಒಂದು ಲಾಭಾಧಿಪತಿ ಶನಿಯ ಮೇಲೆ ಆಗ್ತಿರೋದ್ರಿಂದ ಬರತಕ್ಕ ಹಣದ ಅವಶ್ಯಕತೆ ಏನಿತ್ತು ನಿಮಗೆ, ಯಾವ್ದು ಇಲ್ಲಿವರೆಗೂ ನಿಮ್ಗೆ ಇರುಸು ಮುರುಸು ಆಗ್ತಿತ್ತು, ಕಷ್ಟ ಆಗ್ತಿತ್ತು, ಬರದೆಲ್ಲ ಅಡೆತಡೆಗಳಾಗ್ತಿತ್ತು, ಅದೆಲ್ಲವಕ್ಕೂ ಕೂಡ ಒಂದು ಶುಭ ಸಮಯವನ್ನ ತಂದ್ಕೊಡುವಂತಹ ಒಂದು ಸುಸಮಯ ಈ ಒಂದು ಜುಲೈ ತಿಂಗಳು. ಯಾಕೆಂತಂದ್ರೆ, ಚತುರ್ಥಾಧಿಪತಿ ಆಗಿ ಕುಳಿತುಕೊಳ್ಳುವಂತಹ ನಮ್ಮ ಗುರು ನಿಮ್ಮ ಒಂದು ಜಾತಕದಲ್ಲಿ 4ನೇ ಮನೆ ಸುಖಸ್ಥಾನಕ್ಕೆ ಹೋಗೋದ್ರಿಂದ ಏನಾಗುತ್ತೆ, 4ನೇ ಮನೆ ಸುಖಸ್ಥಾನದಿಂದ ನಿಮ್ಮ ಲಾಭಾಧಿಪತಿಯಾದಂತಹ ಶನಿಯನ್ನ ನೋಡ್ತಾ ಇದ್ದಾನೆ. ಯಾವಾಗ 12ನೇ ಮನೆಗೆ ವ್ಯಯದ ದೃಷ್ಟಿ ಗುರುವಿನ ಮೇಲೆ, ಗುರುವನ್ನು ತನ್ನ ಶನಿಯ ಮೇಲೆ ಬೀರ್ತಾ ಹೋಗ್ತಾ ಇದ್ದಾನೋ, ಅಲ್ಲಿ ನಿಮಗೆ 100ಕ್ಕೆ 100% ಲಾಭವನ್ನ ತಂದು ಕೊಡುವಂತಹ ಒಂದು ಸುವರ್ಣ ಅವಕಾಶ. ಲಾಭವನ್ನ ತಂದು ಕೊಡುವಂತಾನೆ ಅಧಿಪತಿ ನಿಮ್ಗೆ ವ್ಯಯಾಧಿಪತಿಯಾಗಿ ಕುಳಿತಿದ್ದು, ಇದರ ಜೊತೆಗೆ ನಿಮಗೆ 9ನೇ ಮನೆ ಅಧಿಪತಿಯಾದಂತಹ ಗುರು ಚತುರ್ಥ ಭಾವದಲ್ಲಿ ಕುಳಿತುಕೊಂಡು ಲಾಭಾಧಿಪತಿಯಾದಂತಹ ಶನಿಯನ್ನ ನೋಡೋದ್ರಿಂದ ಈಗ ಇಷ್ಟು ದಿನ ಇದ್ದಂತಹ ಕಷ್ಟಗಳನ್ನೆಲ್ಲ ಪರಿಮಾರ ಮಾಡ್ಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಸುದೀರ್ಘ ಸಮಯ 2.5 ವರ್ಷಗಳಿಂದ ಕಾಲದಿಂದಲೂ ಕೂಡ ನೀವು ಮೇಷರಾಶಿಯವರು ಸಾಕಷ್ಟು ನೋವುಗಳನ್ನು ನೋಡ್ತಾ ಇದ್ದೀರಿ. ಸಾಕಷ್ಟು ಹಣದ ಸಮಸ್ಯೆ ಇರ್ಬೋದು, ಮಾನಸಿಕ ಸಮಸ್ಯೆಗಳಿರ್ಬೋದು, ದೈಹಿಕ ಸಮಸ್ಯೆಗಳಿರ್ಬೋದು, ಇವೆಲ್ಲವುಗಳಿಂದ ಬಳಲ್ತಿದ್ದಂತಹ ಮೇಷರಾಶಿಯವರಿಗೆ ಎಲ್ಲೋ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಕೊಡ್ತಾ ಇದ್ದಾನೆ ನಿಮಗೆ ಜುಲೈ ತಿಂಗಳಲ್ಲಿ. ಯಾಕೆ ಅಂತ ಅಂದ್ರೆ, ಭಾಗ್ಯಾಧಿಪತಿಯಾದಂತಹ ನಿಮಗೆ ಗುರು ಚತುರ್ಥ ಭಾವದಲ್ಲಿ ಕುಳಿತುಕೊಳ್ತಾ ಇರೋದ್ರಿಂದ ಏನಾಗುತ್ತೆ, ಸುಖಸ್ಥಾನ ಅಂತ ಏನ್ ಕರಿತೀವೋ ಆ ಸುಖಸ್ಥಾನದಿಂದ ಕುಳಿತುಕೊಂಡು ಗುರು ನಿಮ್ಮ ಲಾಭಾಧಿಪತಿಯಾದಂತಹ ಶನಿಯನ್ನ ನೋಡಿದಾಗ ಏನು ಇಲ್ಲಿವರೆಗೂ ಅಂದುಕೊಂಡಂತಹ ಕೆಲಸ ಕಾರ್ಯಗಳೆಲ್ಲ ನಿಮ್ಗೆ ಅಡೆತಡೆಗಳಾಗ್ತಿತ್ತೋ, ಅಥವಾ ಯಾವುದೇ ಒಂದು ವೈವಾಹಿಕ ವಿಚಾರ ಇರ್ಬೋದು, ಅಥವಾ ವ್ಯವಹಾರದ ವಿಚಾರಗಳಿರ್ಬೋದು, ಇವೆಲ್ಲದಕ್ಕೂ ಕೂಡ ಅಡೆತಡೆಗಳು ಇದ್ದಂತಹ ಒಂದು ಸಮಯವನ್ನ ನೀವು ಇತ್ತೀಚಿನ ದಿನಗಳಲ್ಲಿ ನೊಂದಂತಹ ದಿನಗಳನ್ನೆಲ್ಲ ಕಳೆದು ಆನಂದದ ಸಮಯವನ್ನ ಕಳೆಯುವಂತಹ ಒಂದು ಸುವರ್ಣ ಅವಕಾಶ ಮೇಷರಾಶಿಯವರಿಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಶುಕ್ರ ಕೂಡ ಬದಲಾವಣೆ ಕೂಡ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಫೈನಾನ್ಸ್ ಅನ್ನೋದು 2ನೇ ಮನೆ ಆಗಿರುತ್ತೆ. ಯಾಕೆಂದ್ರೆ ವೃಷಭ ರಾಶಿ ಬರುತ್ತೆ, ಮೇಷರಾಶಿಯವರಿಗೆ 2ನೇ ಮನೆ ಶುಕ್ರಾಧಿಪತಿ ಆಗಿರೋದ್ರಿಂದ ಫೈನಾನ್ಸ್ ಸಂಬಂಧಪಟ್ಟಂತಹ ಎಲ್ಲ ಅಡೆತಡೆಗಳಲ್ಲೂ ಕೂಡ ನಿವಾರಣೆಯನ್ನ ನೋಡುವಂತಹ ಒಂದು ಸಮಯ. ಯಾಕೆಂದ್ರೆ ಯಾವುದೋ ಒಂದು ಕಡೆಯಿಂದ ನಿಮಗೆ ಅಧಿಕ ಮೊತ್ತವನ್ನ ತಂದು ಕೊಡುವಂತಹ ಒಂದು ಸಮಯ ಈ ಒಂದು ಮೇಷರಾಶಿಯವರಿಗೆ ಕೊಡೋದ್ರಿಂದ ಆದಷ್ಟು ಆನಂದದಿಂದ ಸುಖದಿಂದ ಕಾಲ ಕಳಿಬಹುದು ಅಂತ ಹೇಳ್ಬೋದು. ಇನ್ನೊಂದು, ಮೇಷರಾಶಿಯವರಲ್ಲಿ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಯಾಕೆ ನೋಡ್ಬೋದು ಅಂತ ಅಂದ್ರೆ, ಬುಧನ ಒಂದು ರವಿ ಮತ್ತೆ ಬುಧಾದಿತ್ಯ 15 ದಿನಗಳ ನಂತರ, ಅಂದ್ರೆ ಇದೇ ಜುಲೈ 15 ನಂತರ ರವಿ ಮತ್ತೆ ಬುಧ ಇಬ್ಬರೂ ಒಟ್ಟಿಗೆ ಸೇರೋದ್ರಿಂದ ರವಿ ಬುಧಾದಿತ್ಯ ಯೋಗ ಅಂತೀವಿ. ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನ ನೋಡ್ಬೇಕಂದ್ರೆ 3ನೇ ಮನೆ ಪರಾಕ್ರಮ ಸ್ಥಾನ ಅಂತ ಏನ್ ಕರಿತೀವಿ, ಆ 3ನೇ ಪರಾಕ್ರಮ ಸ್ಥಾನದಲ್ಲಿ ರವಿ ಬುಧಾದಿತ್ಯ ಯೋಗ ನಡೆಯೋದ್ರಿಂದನೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ತುಂಬಾ ಚಾಕಚಕ್ಯತೆಯಿಂದ ಕೆಲಸ ಮಾಡ್ತಾ ಹೋಗ್ಬೋದು ಮೇಷರಾಶಿಯವರು. ಹಾಗಾಗಿ ಎಲ್ಲೋ ಒಂದು ಕಡೆ ಈ 2 ವರ್ಷಗಳ ಸಾಡೆ ಸಾತಿಂದ ಏನು ಬಳಲಿಕೆ ಆಗಿತ್ತು, ನಿಮಗೆ ನೋವುಗಳಾಗಿತ್ತು ನೋಡಿ. ಸಾಡೆ ಸಾತ್ ಅಂದಿದ ತಕ್ಷಣ ಪ್ರತಿಯೊಬ್ಬ ಮನುಷ್ಯನಿಗೂ ಯಾಕೆ ನೋವುಗಳನ್ನೇ ಕೊಡುತ್ತೆ ಅಂತ ಹೇಳುತ್ತಾ ಅನ್ನೋದಾರೆ, ಆದ್ರೆ ಇದೇ ಸಾಡೆ ಸಾತಲ್ಲಿ ರಾಜಯೋಗವನ್ನು ಅನುಭವಿಸುವಂತಹ ರಾಶಿಗಳು ಕೂಡ ಇದೆ. ಪ್ರತಿ 2.5 ವರ್ಷ ಸಾಡೆ ಸಾತು ನಡೆಯುವಂತಹ ರಾಶಿಗಳ ಮೇಲೆ ಒಬ್ಬ ಶನೇಶ್ವರ ನಮಗೆ ಪಾಠವನ್ನ ಕಲಿಸಿಕೊಟ್ಟು ಹೋಗ್ತಾನೆ. ಯಾಕೆಂದ್ರೆ ನಾವು ನಮ್ಮವರು ನಮ್ಗೆ ಯಾರು ಆಗ್ತಾರೆ, ನಮ್ಮ ಸಮಯ ಇದ್ದಾಗ ನಮ್ಮವ್ರು ಯಾರು, ನಮ್ಮ ಒಳಗಡೆ ಏನೂ ಇಲ್ಲಿದ್ದಾಗ, ಅಂದ್ರೆ ನಮ್ಗೆ ಹಣಕಾಸಿನ ತೊಂದರೆ ಬಂದಾಗ ನಮ್ಮಿಂದ ಯಾರೆಲ್ಲ ದೂರ ಸರಿತಾರೆ ಅನ್ನೋದಕ್ಕೋಸ್ಕರ, ಅಂದ್ರೆ ಒಳ್ಳೆಯ ವ್ಯಕ್ತಿಗಳು ಯಾರು ನಮ್ ಜೊತೆ ಇದ್ದಾರೆ ಅಥವಾ ಕೆಟ್ಟ ವ್ಯಕ್ತಿಗಳು ಯಾರು ನಮ್ ಜೊತೆ ಇದ್ದಾರೆ ಅಂತ ತಿಳಿಸ್ಕೊಡೋದಕ್ಕೇನೆ ನಮ್ಮ ಶನೇಶ್ವರ ಪ್ರತಿ ರಾಶಿಗಳ ಮೇಲೂ ಸಂಚಾರ ಮಾಡೋದು. ಯಾಕೆಂದ್ರೆ
ಶನೇಶ್ವರ ಅನ್ನೋದೇ ಒಂದು ಕರ್ಮಾಧಿಪತಿ ನೋಡಿ. ಅದಕ್ಕೆ 10ನೇ ಮನೆನೂ ಅವನೇ ಆಗಿ, ಬಚಕ್ರದಲ್ಲಿ 10 ಮತ್ತೆ 11ನೇ ಮನೆ ಅವನೇ ಆಗಿ, ಕರ್ಮಾಧಿಪತಿಯಾದಂತಹ ಶನಿಗೆ ಇದೊಂದು ಅವಕಾಶಗಳನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ದಾನ ಧರ್ಮ, ನಮ್ಮ ಒಂದು ನೈಪುಣ್ಯತೆ ಇರ್ಬೋದು, ನಾವು ಯಾವುದರಿಂದ ಸಂಪಾದನೆ ಮಾಡಿದೀವಿ ಅನ್ನೋದೆಲ್ಲವನ್ನೂ ಕೂಡ ನಮ್ಗೆ ಶನೇಶ್ವರ ತೋರಿಸ್ಕೊಡೋದ್ರಿಂದ ಈ ಜುಲೈ ತಿಂಗಳಲ್ಲಿ ಆದಷ್ಟು ಸುಖದಿಂದ ಆನಂದದಿಂದ ಕಾಲ ಕಳೆಯುವಂತಹ ಸುವರ್ಣ ಅವಕಾಶ ಮೇಷರಾಶಿಯವರಿಗೆ ಇದೆ. ಖಂಡಿತ ಮೇಷರಾಶಿಯವರಿಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.